ಹಾಯ್, ಇವತ್ತಿನ ರೆಸಿಪಿ ಕಡಲೆ ಬೀಜದ ಹೋಳಿಗೆ ಅಥವಾ ಶೇಂಗಾ ಹೋಳಿಗೆ. ಇದನ್ನು ಸಂಕ್ರಾಂತಿ ಸ್ಪೆಷಲ್ಲಾಗಿ ನಾವು ಮಾಡ್ತೀವಿ. ಇಲ್ಲಿ ನೋಡಿ, 500 ಗ್ರಾಮ್ ಅಷ್ಟು, ಅರ್ಧ ಕೆ ಜಿಯಷ್ಟು ಕಡಲೆ ಬೀಜನ ಹುರಿದಿದ್ದೀವಿ. ಅರ್ಧ ಕೆ ಜಿಯಷ್ಟು ಬೆಲ್ಲನ ಈ ಥರ ಜಜ್ಜಿಬಿಟ್ಟು ಪುಡಿ ಪುಡಿಯಾಗಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು, ಅಥವಾ ನಿಮ್ಗೆ ಮೈದಾ ಹಿಟ್ಟು ಬೇಡ ಅಂದರೆ ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟು ಯಾವುದಾದ್ರೂ ತೊಗೊಬೋದು. ತೊಗೊಂಡು ಅದನ್ನು ಕಲಿಸ್ಕೊಬೇಕು. ಅಂದರೆ ಒಬ್ಬಟ್ಟು ಮಾಡೋಷ್ಟು ತೆಳ್ಳಗೇನು ಕಲ್ಸೋದು ಬೇಡ, ಚಪಾತಿ ಮಾಡೋಷ್ಟು ಗಟ್ಟಿನೂ ಕಲ್ಸೋದು ಬೇಡ. ಮೀಡಿಯಮ್ಮಾಗಿ ಸ್ವಲ್ಪ ಆ ಥರ ಕಲಿಸ್ಕೊಬೇಕು. ನೋಡಿ, ಇಲ್ಲಿ ಕಲಿಸ್ತಾ ಇದ್ದೀವಿ. ಹೀಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ಇದಕ್ಕೆ ಉಪ್ಪೇನು ಹಾಕೋದು ಬೇಡ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಒಬ್ಬಟ್ಟು ಮಾಡಬೇಕು ಅಂತೇಳಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾರೆ. ಇಲ್ಲಿ ಉಪ್ಪನ್ನ ಹಾಕ್ಕೋಬೇಡಿ. ಹಾಕದಿರ ಹಾಗೆ ಮಾಡಿ ನೋಡಿ, ಈ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಬೇಕು. ಅಂದರೆ ಬೆಲ್ಲ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಸಮ ಪ್ರಮಾಣದಷ್ಟು ನಾವು ಕಡಲೆ ಬೀಜನ ತೊಗೊಳ್ತೀವಿ. ಕಡಲೆ ಬೀಜ ಏನು ಹುರಿದಿರ್ತೀವಲ್ಲ, ಅದನ್ನೇನು ನಾವು ಸಿಪ್ಪೆ ಎಲ್ಲ ತೆಗಿಯೋದು ಬೇಡ. ಹಾಗೆ ಅದು ಸ್ವಲ್ಪ ಆರಿದ ಮೇಲೆ ನಾವು ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು. ಎರಡೂ ಒಟ್ಟಿಗೆ ಹಾಕ್ಕೋಬೇಕು. ನೋಡಿ, ಹಿಟ್ಟನ್ನ ಈ ಥರ ರೆಡಿ ಮಾಡಿದ್ದೀವಿ. ಇಲ್ಲಿ ನೋಡಿ, ಕಡಲೆ ಬೀಜ ಮತ್ತು ಬೆಲ್ಲ ಎರಡೂ ಒಟ್ಟಿಗೆ ಮಿಕ್ಸಿನಲ್ಲಿ ಹಾಕ್ಕೊಬೇಕು. ಕಡಲೆ ಬೀಜ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಈ ಥರ ಪೌಡ್ರ್ ಆಗುತ್ತೆ. ಇದನ್ನು ಇನ್ನೂ ಒಂದು ಸತಿ ಮಿಕ್ಸಿಗೆ ಹಾಕ್ಕೋಬೇಕು. ಫುಲ್ಲು ನುಣ್ಣಗಾಗಬೇಕು. ಆ ಥರ ಆದಮೇಲೆ ಅದನ್ನೆಲ್ಲ ನಾವು ಸ್ವಲ್ಪ ಸ್ವಲ್ಪ ತುಪ್ಪ, ಇಲ್ಲಾಂದರೆ ನಮ್ಗೆ ತುಪ್ಪ ಬೇಡ ಅಂದರೆ ಒಂಚೂರು ಬಿಸಿನೀರು ಹಾಕ್ಬಿಟ್ಟು ಈ ಥರ ಕಲಿಸ್ಕೊಬೇಕು. ಅಲ್ಲಲ್ಲಿ ಶೇಂಗಾ ಬೀಜಗಳದ್ದು ಉಳಿದಿದ್ರೆ ಅದನ್ನು ತೆಗೆದುಬಿಡ್ಬೇಕು. ಇಲ್ಲಾಂದರೆ ಒಬ್ಬಟ್ಟೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟು ಹರ್ಕೊಂಬರುತ್ತೆ. ಅದಕ್ಕೋಸ್ಕರ ಯಾವುದಾದ್ರೂ ಈ ಥರ ಹಿಂಗೆ ಶೇಂಗಾದ್ದು ಸಣ್ಣ ಆಗಿಲ್ಲ ಅಂದರೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಬೇಕು. ಇಲ್ಲ ಇನ್ನೊಂದು ಸತಿ ಅದನ್ನು ನಾವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡ್ರೂ ಸರಿ. ಈ ಥರ ಇರೋದನ್ನೆಲ್ಲ ಇಲ್ಲಿ ನಮ್ಮಮ್ಮ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಅವರು ಈ ಸಂಕ್ರಾಂತಿ ಹಬ್ಬ ಬಂತಂದರೆ ಎಳ್ಳೊಳಗೆ, ಶೇಂಗಾ ಹೋಳಿಗೆ, ಹಾಗೆ ಎಳ್ಳು ಹಚ್ಬಿಟ್ಟು ರೊಟ್ಟಿ ಮಾಡೋದು, ಇದೆಲ್ಲ ತುಂಬ ಇದು. ಸೊ ಎಲ್ಲ ಒಂದು ಹತ್ರ ಎಲ್ಲ ಈ ಥರ ಊಟನ ಕಟ್ಕೊಂಡು ಹೋಗ್ಬಿಟ್ಟು ಹೊಲಗಳಲ್ಲಿ ಹೋಗಿ ಊಟ ಮಾಡ್ಕೊಂಬರೋದು, ಇಲ್ಲ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಹೋಗಿ ಹೊರಗಡೆ ಹೋಗಿ ಆ ಸಂಕ್ರಾಂತಿ ಹಬ್ಬದ ದಿನ ಮನೆಯಲ್ಲೆಲ್ಲ ಪೂಜೆ ಮಾಡಿ ಈ ಥರ ಹೊರಗಡೆ ಹೋಗಿ ನಾವು ಸ್ಪೆಷಲ್ ಅವತ್ತು ಈ ಥರ ಎಲ್ಲ ಅಡುಗೆಗಳನ್ನ ಮಾಡಿ ಕಟ್ಕೊಂಡೋಗಿ ಊಟ ಮಾಡ್ಕೊಂಡು ಬರ್ತೀವಿ, ಎಲ್ಲ ಫ್ಯಾಮ್ಲಿಗಳು ಒಟ್ಟಿಗೆ ಸೇರಿಬಿಟ್ಟು. ಸೊ ಈ ಥರ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ನೀವು ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಹೊಸ ಹೊಸ ಹಬ್ಬದ ರೆಸಿಪಿಗಳು ಏನೇನು ಅಂತ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ಒಂಚೂರು ಬಿಸಿನೀರು, ಇಲ್ಲ ನಿಮಗೆ ಬೇಡ ಬಿಸಿನೀರು ಬೇಡ ಅಂದರೆ ತುಪ್ಪ ಹಾಕ್ಕೋಬೋದು. ಯಾಕಂದರೆ ಆ ಕಡಲೆ ಬೀಜನೇ ಆಲ್ರೆಡಿ ಎಣ್ಣೆ ಬಿಡ್ತಾ ಇರುತ್ತೆ. ಸೊ ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು, ಚೆನ್ನಾಗಿ ನಾದ್ಕೊಬೇಕು. ಹೇಗೆ ನಾವು ಚಪಾತಿ ಹಿಟ್ಟೆಲ್ಲ ನಾದ್ತೀವಲ್ಲ ಆ ಥರ ಬೆಲ್ಲ ಮತ್ತು ಇದು ಕಡಲೆ ಬೀಜದ ಪೌಡ್ರ್ ಏನಿರುತ್ತಲ್ಲ ಅಟ್ ಎ ಟೈಮ್ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಿ. ಎರಡೂ ಚೆನ್ನಾಗಿ ಕಲಿಸ್ಕೊಬೇಕು. ಕಲಿಸ್ತಾ ಅದೇ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ತುಂಬ ನುಣ್ಣಗೆ ನಾವು ಪೌಡ್ರ್ ಮಾಡ್ಕೊಬೇಕು. ಅಲ್ಲಲ್ಲಿ ಕಡಲೆ ಬೀಜ ಉಳಿದಿದ್ರೆ ಅದನ್ನು ತಕ್ಕೊಂಬಿಡಬೇಕು, ಇಲ್ಲಾಂದರೆ ಒಬ್ಬಟ್ಟು ಮಾಡೋವಾಗ ಎಲ್ಲ ಹರಿಯುತ್ತೆ. ನೋಡಿ, ಈ ಥರ ಹೀಗೆ ಕಲಿಸ್ಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ನೀರೂ ಹಾಕೋ ಅವಶ್ಯಕತೆ ಇರೋಲ್ಲ. ಒಂದೊಂದು ಸತಿ ನೀವು ಕಡಲೆ ಬೀಜನ ಹೇಗೆ ಹುರಿತೀರಾ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ತುಂಬ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಕಡಲೆ ಬೀಜನ ಹುರಿಬೇಕು. ಆ ಹುರಿದಾಗ್ಲೇ ಅದ್ರ ಫ್ಲೇವರಿಂದನೇ ಅದು ಏನು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ನಾವು ಕಲಿಸ್ತಾ ಇದ್ದಂಗೆ ನೋಡಿ ಈ ಥರ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಈ ಥರ ಒಬ್ಬಟ್ಟಿನ ಒಂದು ಹೂರಣ ಅನ್ನೋದು ರೆಡಿ ಆಗುತ್ತೆ. ಸೊ ಇದನ್ನು ಹೀಗೆ ನಾವು ತುಂಬ ಸತಿ ಕಲಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕದು. ಸೊ ಚೆನ್ನಾಗಿ ಮಿಕ್ಸ್ ಆಗ್ತಾ ಸ್ವಲ್ಪ ದೊಡ್ಡದು ಕಡಲೆ ಬೀಜದ ಏನಾದ್ರು ಹಿಂಗೆ ಉಳಿದಿದ್ರೆ ಅದನ್ನ ತೆಗೆದುಬಿಡಬೇಕು. ತೆಗೆದುಬಿಟ್ಬೇಕಾದ್ರೆ ಇನ್ನೊಂದು ಸತಿ ಮಿಕ್ಸಿಗೆ ಹಾಕ್ಕೋಬೇಕು. ಇಲ್ಲಿ ನಾವು ಬೇಕು ಅಂದರೆ ನಮಗೆ ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೋಬೋದು. ಹಿಟ್ಟನ್ನ ಮೊದಲೇ ಕಲಸಿ ನೆನೆಗೆ ಬಿಟ್ಬಿಟ್ಟಿದ್ವಲ್ಲ, ಸೊ ಇವಾಗ ಹಿಟ್ಟು ರೆಡಿಯಾಗಿದೆ ಒಬ್ಬಟ್ಟಿಗೆ. ಅದನ್ನ ಇನ್ನೊಂದು ಸತಿ ಈ ಥರ ನೀಟಾಗಿ ಹಿಂಗೆ ಮತ್ತೆ ಒಂದೆರಡು ಸತಿ ಹೀಗೆ ಮಾಡ್ಕೊಬೇಕು. ಆಮೇಲೆ ಚಿಕ್ಕದಾಗಿ ತೊಗೋಬೇಕು. ಸ್ವಲ್ಪ ಇಲ್ಲಿ ಮೈದಾ ಹಿಟ್ಟಿಂದ ನಾವು ಮಾಡ್ತಾಯಿದ್ದೀವಿ, ಹಾಗಾಗಿ ಹಿಟ್ಟನ್ನು ಕಮ್ಮಿ ತೊಗೋಬೇಕು, ಹೂರಣನ ಜಾಸ್ತಿ ಇಟ್ಕೊಬೇಕು ಕೈಯಲ್ಲಿ. ಓಕೆ, ಇಲ್ಲಿ ನಾವು ಏನಿಲ್ಲ ಅಂದರೂ ಒಂದು 50ರಿಂದ 60 ನಮಗೆ ಒಬ್ಬಟ್ಟು ಆಗುತ್ತೆ ಒಂದು ಅರ್ಧ ಕೆ ಜಿಗೆ. ಸೊ ಚಿಕ್ಕದಾಗಿ ಅಮ್ಮ ಮಾಡ್ತಾಯಿದ್ದಾರೆ ಇಲ್ಲಿ. ನೋಡಿ, ಈ ಥರ ಹಿಟ್ಟನ್ನು ಕಮ್ಮಿ ತೊಗೋಬೇಕು. ಒಬ್ಬಟ್ಟಿನ ಒಂದು ಹೂರಣನ ಸ್ವಲ್ಪ ಜಾಸ್ತಿ ತೊಗೋಬೇಕು. ತೊಗೊಂಡ್ಬಿಟ್ಟು ಈ ಥರ ಅದನ್ನು ರೊಟೇಟ್ ಮಾಡ್ತಾ ತಿರುಗಿಸ್ತಾ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನ ಇಲ್ಲಿ ತೆಗೆದುಬಿಡಬೇಕು. ಇಲ್ಲಾಂದರೆ ಹಿಟ್ಟು ಜಾಸ್ತಿ ಉಳಿದ್ಬಿಡುತ್ತೆ, ಹೂರಣ ಕಮ್ಮಿ ಆಗುತ್ತೆ. ಸೊ ಹೀಗೆ ನೀಟಾಗಿ ಅದನ್ನು ನಾವು ಕವರ್ ಮಾಡ್ಕೋಬೇಕು.
ಈ ಥರ ಕವರ್ ಮಾಡಿಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಇಲ್ಲ ಮೈದಾ ಹಿಟ್ಟನ್ನೇ ತೊಗೊಂಡು ಸ್ವಲ್ಪ ಹಚ್ಕೊಂಡು ಈ ಥರ ಲಟ್ಸ್ಕೊಂಡ್ಬಿಡೋದು. ಅಂದರೆ ತುಂಬ ತೆಳ್ಳಗೆ ಲಟ್ಟಿಸ್ಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕಿದು. ಸೊ ಆವಾಗಲೇ ನಾವು ಒಂದು ತಿಂಗಳು ಇಟ್ಕೊಳ್ಬೇಕಾದ್ರೂ ನಾವು ತಿಂದ್ರೂ ಇದು ಚೆನ್ನಾಗಿರುತ್ತೆ, ಏನೂ ಕೆಡಲ್ಲ ಇದು. ಸೊ ಈ ಥರ ನೋಡಿ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ನಾವು ಈ ಒಬ್ಬಟ್ಟನ್ನ ಬೇಯಿಸ್ಕೊಬೇಕು, ಹಂಚನ್ನ ಕಾಯಕ್ಕೆ ಇಟ್ಕೋಬೇಕು. ಇಲ್ಲಿ ನಾವು ಒಬ್ಬಟ್ಟು ಬೇಯಿಸುವಾಗ ತುಪ್ಪ ಎಣ್ಣೆ ಏನೂ ಹಾಕಬಾರ್ದು. ಏನು ಹಾಕಿದ್ರೂ ಕೂಡ ಅದು ಚೆನ್ನಾಗಾಗಲ್ಲ. ಏನೂ ಹಾಕ್ತೀರ ಹಾಗೆಯೇ ನಾವು ಒಂದು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ನೋಡಿ ಈ ಥರ. ಸೊ ನಮ್ಮ ಕಡಲೆ ಬೀಜದ ಒಬ್ಬಟ್ಟು ಇಲ್ಲ ಶೇಂಗಾ ಒಬ್ಬಟ್ಟು ಅನ್ನೋದು ಹೀಗೆ ರೆಡಿ ಆಗುತ್ತೆ. ಈ ಸಿಮ್ಮಲ್ಲೇ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು. ಓಕೆ, ಪದೇ ಪದೇ ತಿರ್ಗಿಸೋದು ಹಿಂಗೆ ಮಾಡಿದ್ರೂ ಕೂಡ ಒಬ್ಬಟ್ಟು ಚೆನ್ನಾಗಿ ಬರಲ್ಲ. ಹೀಗೆ ಈ ಒಬ್ಬಟ್ಟನ್ನ ನಾವು ಗಟ್ಟಿ ತುಪ್ಪ ಇರುತ್ತಲ್ಲ ಆ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ಇಲ್ಲಿ ನಾನು ಹೀಗೆ ಒಬ್ಬಟ್ಟನ್ನ ಸ್ವಲ್ಪ ಮುರಿದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಒಬ್ಬಟ್ಟು ಅನ್ನೋದು ಏನಿರುತ್ತಲ್ಲ ಎಷ್ಟು ದಿನ ಬೇಕಂಡು ಇಟ್ಕೊಳ್ತೀನಿ. ನೀವು ಸಾಫ್ಟಾಗಿ ಈ ಥರ ಮುರಿದಿದ ತಕ್ಷಣ ಹೀಗೆ ಬರುತ್ತೆ. ಒಳಗಡೆ ಹೂರಣ ಸ್ಟಫಿಂಗ್ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನನ್ನ ಪ್ರೀತಿ ಎಲ್ಲ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮಗೆಲ್ರಿಗೂ ಚೆನ್ನಾಗಿರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.